ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಿಮಗೆ ಒಂದು ಗೌರ್ಮೆಂಟ್ ಕಾಲೇಜ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಯಾರೆಲ್ಲ ಇಂಜಿನಿಯರಿಂಗ್ ಓದಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಕಡಿಮೆ ಫೀಸ್ ಅಲ್ಲಿ ಅಂದ್ರೆ ನಿಮಗೆ 2 ರಿಂದ 2.5 ಲಕ್ಷದೊಳಗೇನೆ ಇಂಜಿನಿಯರಿಂಗ್ ಮುಗಿಯೋ ಅಂತ ಒಂದು ಇಂಡಿಯಾದ ಟಾಪ್ ಕಾಲೇಜು, ಜೊತೆಗೆ ಓಲ್ಡೆಸ್ಟ್ ಕಾಲೇಜು, ಮತ್ತೆ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಇರೋ ಅಂಥದ್ದು, ಒಳ್ಳೆ ಪ್ಯಾಕೇಜ್ ಅಲ್ಲಿ ಇರೋ ಅಂತ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೇನೆ. ಅದ್ಯಾವುದು ಅಂದ್ರೆ ಬಂದಲ್ಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಅಂತೇಳಿ, BIET ಅಂತ ಹೇಳಿ ಕರೀತಾರೆ. ಅದು ಝಾನ್ಸಿನಲ್ಲಿರೋ ಅಂತ ಕಾಲೇಜು. ಅದ್ರ ಬಗ್ಗೆ ಇಂದು ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ಕೊಡ್ತಿದ್ದೀನಿ. ಯಾರೆಲ್ಲ ಇಂಜಿನಿಯರಿಂಗ್ ಓದುವಂತ ವಿದ್ಯಾರ್ಥಿಗಳಿದ್ದೀರಿ, ಅವ್ರಿಗೆ ಇದು ಒಂದು ಉತ್ತಮವಾದ ಉಪಯುಕ್ತವಾದ ಮಾಹಿತಿ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಕೊನೆ ತನಕ ನೋಡಿದ್ರೆ ಈ ಕಾಲೇಜ್ ಬಗ್ಗೆ ನಿಮ್ಗೆ ಹೆಚ್ಚು ಮಾಹಿತಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದು ಎಸ್ಟಾಬ್ಲಿಷ್ ಆಗಿರೋದು 1989 ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದವರು ಸ್ಟಾರ್ಟ್ ಮಾಡಿರೋ ಅಂತ ಕಾಲೇಜು. ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ ಇದು. 1989 ಅಲ್ಲಿ ಸ್ಟಾರ್ಟ್ ಆಗಿದೆ. 2005 ಇಂದ ರೆಕಗ್ನೈಸ್ಡ್ ಆಗಿ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಅಂತಾನು ಹೆಸರುವಾಸಿಯಾಗಿದೆ. 2005 ಇಂದ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳಿ ಹೆಸರುವಾಸಿಯಾಗಿದೆ. ನ್ಯಾಕ್ ಎ ಗ್ರೇಡ್ ಅಕ್ರಿಡೇಷನ್ ಪಡೆದಿದೆ. ಒಂದು ಪ್ರೀಮಿಯರ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಇನ್ ಉತ್ತರ ಪ್ರದೇಶ್ ಅಂತಾನು ಹೇಳ್ತಾರೆ. BIET ಇಸ್ ಎ ಪ್ರೀಮಿಯರ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಅಂತಾನು ಕರೀತಾರೆ. ಅಕ್ರಿಯೇಟೆಡ್ ಬೈ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್, ಅಫಿಲಿಯೇಟೆಡ್ ವಿತ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಟೆಕ್ನಿಕಲ್ ಯೂನಿವರ್ಸಿಟಿ ಇಂದ ಅಫಿಲಿಯೇಟೆಡ್ ಆಗಿದೆ. ರ್ಯಾಂಕಿಂಗ್ 69th ಅಮಾಂಗ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಇಂಡಿಯಾ. ಅಂದ್ರೆ ಇಂಜಿನಿಯರಿಂಗ್ ಆಲ್ ಓವರ್ ಇಂಡಿಯಾ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ 69th ರ್ಯಾಂಕ್ ನ ಪಡೆದಿರೋ ಅಂತ ಕಾಲೇಜು. ಈ ಕಾಲೇಜ್ ವಿಸ್ತೀರ್ಣ ಬಂದು 260 ಎಕರೆ ಇದೆ. ಕಾಲೇಜ್ ಕ್ಯಾಂಪಸ್ 260 ಎಕರೆ ಇದೆ. UGC ಅಕ್ರಿಡೇಷನ್ ಬರ್ದಿದೆ, NBA ಬರ್ದಿದೆ, NBA ಪಡ್ಕೊಂಡಿದೆ. ಅದೇ ರೀತಿ ರೆಕಗ್ನೈಸ್ಡ್ ಬೈ AICTE ಇಂದನೂ ಇದೆ. ಸ್ಟ್ರಾಂಗ್ ಅಲ್ಯೂಮಿನಿಯಂ ಬೇಸ್ ಇದೆ. ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಇದ್ದಾರೆ. ಇದರಲ್ಲಿ ಒಂದು ವಿಶೇಷ ಅಂದ್ರೆ ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ಕೋಟಾ ಇಲ್ಲ. ಅಂದ್ರೆ there are no management seats in the college. All the seats are filled by counseling. ಅಂದ್ರೆ ಪ್ಯೂರ್ಲಿ ಮೆರಿಟ್ ಕೌನ್ಸಿಲಿಂಗ್ ಇಂದ ಫಿಲ್ ಮಾಡ್ಕೊಂತಾರೆ ಬಿಟ್ರೆ ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ಸೀಟ್ ಇಲ್ಲ. ಅದೊಂದು ಉತ್ತಮವಾದ ಮಾಹಿತಿ ಅನ್ಕೊಂತೀನಿ. ಮೆರಿಟ್ ಇದ್ದವ್ರಿಗೆ ಮಾತ್ರ ಇಲ್ಲಿ ಸೀಟ್ ಸಿಗುತ್ತೆ. ಅದೇ ರೀತಿ ಯಾವೆಲ್ಲ ಕೋರ್ಸಸ್ ಇದೆ ಅಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು, ಕೆಮಿಕಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಮ್ಯಾಕ್ಸಿಮಮ್ ಅಂದ್ರೆ ಇಲ್ಲಿ 60 ಸೀಟ್ ಮೇಲೆ ತಗೊಳ್ಳೋದೇ ಇಲ್ಲ. ಮ್ಯಾಕ್ಸಿಮಮ್ ಸೀಟ್ಸೇ 60, ಮಿನಿಮಮ್ ಅಂದ್ರೆ 40. ಕೆಲವೊಂದು ಕೋರ್ಸ್ಗೆ 40 ಸೀಟ್ಸ್ ತಗೋತಾರೆ. ಅದೇ ರೀತಿ ಕೆಲವೊಂದು ಕೋರ್ಸ್ಗೆ 60 ಸೀಟ್ಸ್. ಹೈಯೆಸ್ಟ್ ಸೀಟ್ ಅಂದ್ರೆ 60. ಟೋಟಲ್ ಸೀಟ್ಸ್ ಅಂತ ಬಂದಾಗ ಈ ಕ್ಯಾಂಪಸ್ 340 ಸೀಟ್ ಇರ್ತದೆ ಅಷ್ಟೇ. ಪ್ರತಿ ವರ್ಷ 340 ಸೀಟ್ ನ ತಗೋತಾರೆ. ಎಲಿಜಿಬಿಲಿಟಿ ಏನಿರ್ಬೇಕು ಅಂದ್ರೆ 12th ಕ್ಲಾಸ್ ಅಲ್ಲಿ 60% ಮಾರ್ಕ್ಸ್ ಇರಬೇಕು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. ಅದೇ ರೀತಿ JEE ನಲ್ಲಿ ಮೈನ್ಸ್ ಅಟೆಂಡ್ ಮಾಡಿರ್ಬೇಕು. ಅದರಲ್ಲಿ ಒಂದು ಒಳ್ಳೆ ಮಾರ್ಕ್ಸ್ ಇದ್ದು UPSC ಕೌನ್ಸಿಲಿಂಗ್ ಅಲ್ಲಿ ಇದನ್ನ ಈ ಕಾಲೇಜಿನ ಆಪ್ಟ್ ಮಾಡ್ಬೇಕಾಗುತ್ತೆ. ನೀವು ಬೇಕಾದ್ರೆ CUT ಎಕ್ಸಾಮ್ ಬರ್ದು ಸಹ ಈ ಕಾಲೇಜ್ಗೆ ಸೇರ್ಕೋಬಹುದು. ಇಷ್ಟು ಸೀಟ್ ಅಂತ ಹೇಳಿ ರಿಸರ್ವೇಶನ್ ಇರುತ್ತೆ. ಸೆಲೆಕ್ಷನ್ ಕ್ರಿಟೀರಿಯಾ ಯಾವ ತರ ಇರುತ್ತೆ ಅಂದ್ರೆ ಪ್ಯೂರ್ಲಿ ಮೆರಿಟ್ ಬೇಸ್ಡ್ ಸೆಲೆಕ್ಷನ್ ಥ್ರೂ JEE ಮೈನ್ಸ್. JEE ಮೈನ್ಸ್ ಮುಖಾಂತರ ಇಲ್ಲಿ ಮೆರಿಟ್ ಬೇಸ್ಡ್ ಮುಖಾಂತರ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂತ ಹೋಗ್ತಾರೆ. ಆ JEE ಎಕ್ಸಾಮ್ ರ್ಯಾಂಕಿಂಗ್ ತಗೊಂಡು UPSC ಕೌನ್ಸಿಲಿಂಗಿಗೆ ಈ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೋದು, ಸೀಟ್ ಸಿಗ್ತದೆ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು ಏಪ್ರಿಲ್ ಮೇನಲ್ಲಿ ಆಗುತ್ತೆ. ಕೌನ್ಸಿಲಿಂಗ್ ಡೇಟು ಜೂನ್ ಇಲ್ಲ ಜುಲೈಯಲ್ಲಿ ನಡೆಯುವಂಥದ್ದು. ನಾನು ಮುಂಚೆನೆ ಹೇಳ್ದಂಗೆ ಈ ಕಾಲೇಜ್ ಫೀಸ್ ಎಷ್ಟಿರುತ್ತೆ ಅಂದ್ರೆ ಪ್ರತಿ ವರ್ಷ 40 ರಿಂದ 60 ಸಾವಿರ ರೂಪಾಯಿ ಅಷ್ಟೇ. ನೀವು 60 ಸಾವಿರ ರೂಪಾಯಿ ಅಂತ ಲೆಕ್ಕ ಹಾಕಿದ್ರು 2,40,000 ರೂಪಾಯಿ 4 ವರ್ಷಕ್ಕೆ ಆಗೋಗುತ್ತೆ. ಇಲ್ಲ ಕೆಲವೊಂದು ಕೋರ್ಸ್ಗೆ 40 ಸಾವಿರ ಇದೆ, ಕೆಲವೊಂದು ಕೋರ್ಸ್ಗೆ 60 ಸಾವಿರ ಇದೆ. ಅಂದ್ರೆ 40,000 to 60,000 ಅಲ್ಲಿ
1 year ಫೀಸ್ ಆಗುತ್ತೆ. ನೋ ಟ್ಯೂಷನ್ ಫೀಸ್ ಇಫ್ ಇನ್ಕಮ್ ಈಸ್ ಲೆಸ್ ದೆನ್ 6 lakhs. ಅಂದ್ರೆ ನಿಮ್ದು ಏನಾರ 6 lakhsಗಿಂತ ಇನ್ಕಮ್ ಕಮ್ಮಿ ಇತ್ತು ಅಂದ್ರೆ ಫೀಸು ಕಟ್ಟಂಗಿಲ್ಲ. ಟ್ಯೂಷನ್ ಫೀಸು ಫ್ರೀ ವೇವ್ ಆಗುತ್ತೆ. 5% ಆಫ್ ಸೀಟ್ಸ್ ಅಂದ್ರೆ ಈಗೇನು 60 ಸೀಟ್ಸ್ ಇರ್ತವೆ ಅದರಲ್ಲಿ 5% ಆಫ್ ಸೀಟ್ಸ್ಗೆ ಯಾವುದೇ ರೀತಿ ಫೀಸು ಸಹ ಕಟ್ಟಂಗಿಲ್ಲ. ಆ ರೀತಿಲೂ ಸಹ ನೀವು ಓದುವಂತ ಒಂದು ಅವಕಾಶ. ನಿಮ್ದು ಇನ್ಕಮ್ ಕಮ್ಮಿ ಇದ್ದು 6 lakhs ಬಿಲೋ ಇದ್ದು ಒಳ್ಳೆ ರ್ಯಾಂಕಿಂಗ್ ಇದ್ರೆ ಫ್ರೀ ಆಗಿ ಇಂಜಿನಿಯರಿಂಗ್ ಮುಗಿಸೋ ಅಂತ ಒಂದು ಅವಕಾಶ ಈ ಕಾಲೇಜಲ್ಲಿ ಇದೆ. ಇದನ್ನ ಸದುಪಯೋಗ ಪಡಿಸ್ಕೋಬೇಕು ನೀವೆಲ್ಲ. ಅದೇ ರೀತಿ ಇದ್ರ ಕಟ್ ಆಫ್ ಎಲ್ಲ ಯಾವ ತರ ಇರುತ್ತೆ ಅಂತ ಬಂದಾಗ ಆಲ್ ಇಂಡಿಯಾ ಕೋಟಾ ಕಂಪ್ಯೂಟರ್ ಸೈನ್ಸ್ ಅಂತ ತಗೊಂಡಾಗ ಜೆಇ ಮೈನ್ಸ್ ರ್ಯಾಂಕ್ 65,000ದಿಂದ 70,000 ಒಳಗಿರ್ಬೇಕು. ಅದರ್ ಬ್ರಾಂಚಸ್ ಬೇಕಾದ್ರೆ ನೀವು ಅಂದ್ರೆ ಇನ್ನು ಉಳಿದಿರೋಂಥ ಕಂಪ್ಯೂಟರ್ ಸೈನ್ಸ್ ಬಿಟ್ಟು ಉಳಿದಿರೋಂಥ ಬ್ರಾಂಚಸ್ಗಾದ್ರೆ 2 ಲಕ್ಷದವರೆಗೂ ರ್ಯಾಂಕಿಂಗ್ ಬಂದಿದ್ರು ಸಹ ಸಿಗ್ತದೆ ಈ ಕಾಲೇಜಲ್ಲಿ. ಅಡ್ಮಿಷನ್ ಪ್ರೋಸೆಸ್ ಯಾವ ತರ ಇರುತ್ತೆ ಅಂದ್ರೆ ಜೆಇ ಮೈನ್ಸ್ ಎಕ್ಸಾಮ್ ಬರ್ದಿರ್ಬೇಕು. ಎಲಿಜಿಬಲ್ ಕ್ಯಾಂಡಿಡೇಟ್ UPSCಗೆ ಕೌನ್ಸಿಲಿಂಗ್ಗೆ ರಿಜಿಸ್ಟರ್ ಆಗಬೇಕು ಮತ್ತೆ ಮಾರ್ಕ್ಸ್ ಕಾರ್ಡ್ ಕೊಡಬೇಕು. ಜೆಇದೆಲ್ಲ ಕ್ಯಾಂಡಿಡೇಟ್ಸ್ ಯಾವ ಟು ಸೆಲೆಕ್ಟ್ ಬಿ ಜಾನ್ಸಿ ಆಸ್ ದೇರ್ ಪ್ರಿಫರ್ಡ್ ಕಾಲೇಜ್. ಅಂದ್ರೆ ಆ ಕೌನ್ಸಿಲಿಂಗ್ ಅಲ್ಲಿ ಈ ಕಾಲೇಜ್ನ ನೀವು ಆಪ್ಟ್ ಮಾಡ್ಕೋಬೇಕಾಗುತ್ತೆ. ಬೇಸ್ಡ್ ಅಂತ ಮಾರ್ಕ್ಸ್ ಜೆಇ ಮಾರ್ಕ್ಸ್ ಮುಖಾಂತರನೇ ಸೆಲೆಕ್ಟ್ ಮಾಡ್ಕೊಂತಾರೆ. ಫೈನಲ್ ಆಗಿ ನಿಮಗೆ ಅಡ್ಮಿಷನ್ ಸಿಗ್ತದೆ. ಪ್ಲೇಸ್ಮೆಂಟ್ ಅಂತ ಬಂದಾಗ ಒಳ್ಳೆ ಪ್ಲೇಸ್ಮೆಂಟ್ ಇದೆ. The institute has strong placement cell that invites top companies for campus drives. Some companies that recruited with highest package ಬಂದೆ 64 lakhs ಇದೆ. ಅವರೇಜ್ ಪ್ಯಾಕೇಜ್ ಬಂದು 8 lakhs ಇದೆ. ಟೋಟಲ್ ಕಂಪನೀಸ್ ವಿಸಿಟೆಡ್ 50+ ಅಂದ್ರೆ 50ಕ್ಕೂ ಹೆಚ್ಚು ಕಂಪ್ನಿಗಳು ಈ ಕಾಲೇಜ್ನ ಕ್ಯಾಂಪಸ್ ಸೆಲೆಕ್ಷನ್ಗೆ ಬರುವಂತದ್ದಿದೆ. ಟಾಪ್ ರಿಕ್ರೂಟರ್ಸ್ ಕಂಪ್ನೀಸ್ ಯಾವ್ಯಾವ್ದು ಅಂತ ಬಂದ್ರೆ ಮೈಕ್ರೋಸಾಫ್ಟ್, TCS, ಇನ್ಫೋಸಿಸ್, ಟಾಟಾ ಸ್ಟೀಲ್, L&T, ಅಮೆಜಾನ್, ಏರ್ಟೆಲ್, ಮತ್ತೆ ಯುನೈಟೆಡ್ ಏರ್ಲೈನ್ಸ್, ಎರಿಕ್ಸನ್, ಮಾರ್ಗನ್ ಸ್ಟ್ಯಾನ್ಲಿ, BNY ಮೆಲನ್, ಗೂಗಲ್ ಮತ್ತೆ ಇನ್ನು ತುಂಬಾ ಕಂಪ್ನೀಸ್ ಈ ಕ್ಯಾಂಪಸ್ ನ ವಿಸಿಟ್ ಮಾಡ್ತವೆ. ಸ್ಟೈಫೆಂಡ್ ಅಂತ ಬಂದಾಗ ಹೈಯೆಸ್ಟ್ ಸ್ಟೈಫೆಂಡ್ ರೆಕಾರ್ಡ್ ಆಗಿರೋದು 1,06,000 ಸ್ಟೈಫೆಂಡ್ ಹೈಯೆಸ್ಟ್ ರೆಕಾರ್ಡ್ ಆಗಿದೆ. ಅದೇ ರೀತಿ ಅವರೇಜ್ ಸ್ಟೈಫೆಂಡ್ ಬಂದಾಗ 20,000 ನೋಡಿ. ಸ್ಟೈಫೆಂಡ್ ಅಲ್ಲೂ ಸಹ ಸಿಗುತ್ತೆ ನಿಮ್ಗೆ 20,000 ಸ್ಟೈಫೆಂಡ್ ಇದೆ. ಇಂಟರ್ನ್ಶಿಪ್ಸ್ ಆರ್ ಅವೈಲಬಲ್ ಫ್ರಮ್ ಫಸ್ಟ್ ಇಯರ್ ಇಂದಾನೆ ಇಂಟರ್ನ್ಶಿಪ್ ಹೋಗ್ಬೋದು 4th ಇಯರ್ ವರ್ಗುನು. ಕಂಪನೀಸ್ ಆಫರಿಂಗ್ ಪೇಯ್ಡ್ ಇಂಟರ್ನ್ಶಿಪ್ಸ್ ಸಹ ಸಿಗ್ತವೆ. ಸ್ಕಾಲರ್ಶಿಪ್ಸ್ ಅಂತ ಬಂದಾಗ UP ಗೌರ್ಮೆಂಟ್ 50,000ದಿಂದ 60,000 ರೂಪಾಯಿ ಜನರಲ್ OBC ಅವ್ರಿಗೆ ಕೊಡುತ್ತೆ. ಅದೇ ರೀತಿ 90 ಇಂದ 1 lakh ವರೆಗೂ SC/ST ಸ್ಟೂಡೆಂಟ್ಸ್ ಕೊಡುತ್ತೆ. ಮತ್ತೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲಿ ಸ್ಕಾಲರ್ಶಿಪ್ ಏನಾದ್ರು ಅಪ್ಲೈ ಮಾಡಿದ್ರೆ 10 to 20,000 ಪರ್ ಆನಮ್ ನಿಮಗೆ ಸಿಗೋ ಅಂತ ಒಂದು ಅವಕಾಶನೂ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಏನೇನ್ ಬೇಕಾಗುತ್ತೆ ಅಂದ್ರೆ 12th ಮಾರ್ಕ್ಸ್ ಶೀಟ್ ಬೇಕು ಅಂಡ್ ಪಾಸಿಂಗ್ ಸರ್ಟಿಫಿಕೇಟ್ ಇರುತ್ತೆ. ಜೆಇ ಮೈನ್ಸ್ ಬರ್ದಿರ್ಬೇಕು. UPSC ಸ್ಕೋರ್ ಕಾರ್ಡ್ ಅಪ್ಲೈ ಮಾಡ್ಕೊಂಡು ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ನಿಮ್ದು ಅಪ್ಲೈ ಮಾಡ್ಬೋದು. ಅದೇ ರೀತಿ ರಿಸರ್ವೇಶನ್ ಇರೋದ್ರಿಂದ ಆ ರಿಸರ್ವೇಶನ್ ತಕ್ಕಂತ ಡಾಕ್ಯುಮೆಂಟ್ಸ್ ನ ನೀವು ಕೊಡ್ಬೇಕಾಗುತ್ತೆ. ಜನರಲ್ EWS ಅವ್ರಿಗೆ 10% ಇರುತ್ತೆ, SCಗೆ 15% ಇರುತ್ತೆ, STಗೆ 7.5% ಇರುತ್ತೆ, OBCಗೆ 27% ಇರುತ್ತೆ, PWDಗೆ 5%. ಟೋಟಲ್ ಸೀಟ್ಸ್ 60 ಇರುತ್ತೆ. ನೋಡಿ ಟೋಟಲ್ ಸೀಟ್ 60 ಇಷ್ಟನ್ನೆಲ್ಲ ಡಿವೈಡ್ ಮಾಡ್ತಾ ಹೋಗ್ತಾನೆ. ಯಾರೆಲ್ಲ ಇಂಜಿನಿಯರಿಂಗ್ ನ ಕಮ್ಮಿ ಖರ್ಚಲ್ಲಿ ಓದ್ಬೇಕು ಇಲ್ಲ ಫ್ರೀ ಆಗಿ ಓದ್ಬೇಕು ಅಂತ ಆಸೆ ಇಟ್ಕೊಂಡಿದ್ರಿ ಈ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋಬಹುದು. ಯಾಕೆ ಅಂದ್ರೆ 6 lakh ಬಿಲೋ ಇದ್ರೆ ಫೀಸ್ ವೇವ್ ಆಗುತ್ತೆ. ಜೊತೆಗೆ ಫೀಸು ಕಮ್ಮಿ ಇದೆ, ಸ್ಟೈಫೆಂಡ್ ಸಿಗುತ್ತೆ ಮತ್ತೆ ಸ್ಕಾಲರ್ಶಿಪ್ ಸಿಗುತ್ತೆ. ಹೈಯೆಸ್ಟ್ ಪ್ಯಾಕೇಜ್ 64 lakhs ಇದೆ ಅಂತ ಒಂದು ಕಡಿಮೆ ಖರ್ಚಲ್ಲಿ ಒಳ್ಳೆ ಪ್ಯಾಕೇಜ್ ಮತ್ತೆ ಒಂದು ಗೋರ್ಮೆಂಟ್ ಇನ್ಸ್ಟಿಟ್ಯೂಟ್ ನಿಮ್ಗೆ ಸಿಗೋದು ಕಮ್ಮಿ ಇರುತ್ತೆ. ಹಂಗಾಗಿ ಇದೊಂದು ಉತ್ತಮ ಕಾಲೇಜು. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರು ದಯವಿಟ್ಟು ಈ ಕಾಲೇಜ್ಗೆ ಜಾಯಿನ್ ಆಗ್ಬೋದು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.